ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಅಪ್ಲಿಕೇಶನ್ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ನ 4ನೇ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಆಕ್ಚುಲ್ ಆಗಿ 3ನೇ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಅವಾಗಲೇ ಅನೌನ್ಸ್ಮೆಂಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. 26ನೇ ತಾರೀಕು ಒಳಗಡೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳಿ ನಾನು ತುಂಬಾ ಸತಿ ಹೇಳಿದ್ದೀನಿ. ನೀವು ಕೂಡ 26ನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಮಾಡಿಸಿದಾರ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಒಂದ್ ವೇಳೆ ನೀವು ಸೆಲೆಕ್ಷನ್ ಆಗಿದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಮಾಡಿಸಿಲ್ಲ ಅಂತ ಹೇಳೋದಾದ್ರೆ ನಿಮ್ದಷ್ಟೇ ಮುಗೀತು. ನೆಕ್ಸ್ಟ್ ವರ್ಷ ನೀವು ಮತ್ತೆ ರೀಅಪ್ಲೈ ಮಾಡ್ಕೋಬೇಕಾಗುತ್ತೆ. ಒಂದ್ ವೇಳೆ ಈ ವರ್ಷದಲ್ಲೇ ಸೆಕೆಂಡ್ ಎರಡನೇ ಹಂತದ ಒಂದು ಮೆರಿಟ್ ಲಿಸ್ಟ್ ವೇಕೆನ್ಸೀಸ್ ಅನ್ನ ಬಿಟ್ರು ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ಮತ್ತೆ ಅಪ್ಲೈ ಮಾಡೋಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಸೆಲೆಕ್ಟ್ ಆಗಿದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸಕ್ಕೆ ನಿಧಾನ ಮಾಡಿದೀರಾ ಅಂದ್ರೆ ಇನ್ನೇನು ಹೇಳಿ. ಸೊ ಹಾಗಾಗಿ ನಾನು ಪ್ರತಿ ಸತಿನೂ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ, ಬೇಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳಿ. ಸೊ ಮೊದಲನೇ ಹಂತದ ಕಂಪ್ಲೀಟ್ ಎಲ್ಲ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗೋಗಿದೆ. ಇನ್ನೇನಿದ್ರು ಕೂಡ 4th ಮೆರಿಟ್ ಲಿಸ್ಟ್ ನ ಅಪ್ಡೇಟ್ ಬರಬೇಕಾಗಿದೆ ಅಷ್ಟೇ. ನನ್ನ ಪ್ರಕಾರ 4th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಇದು ಫೈನಲ್ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಏನಕ್ಕಂದ್ರೆ ಆಲ್ಮೋಸ್ಟ್ ಒಂದು 300 ಮೆಂಬರ್ಸ್ ಥರ್ಡ್ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಆಗಿದ್ರು ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಒಂದು 150-200 ಮೆಂಬರ್ಸ್ ಸೆಲೆಕ್ಷನ್ ಆಗಿದ್ರೆ 4th ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೊಂದು 150 to 160 ಮೆಂಬರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ 200 ಎಕ್ಸ್ಪೆಕ್ಟ್ ಮಾಡಬಹುದು, ಹೇಳಕ್ಕಾಗಲ್ಲ. ಅದೆಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಟ್ ಆಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನಾರ್ಮಲ್ ಆಗಿ 4th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕು ನನ್ನ ಪ್ರಕಾರ 8 ಅಥವಾ 9ಗೆ ನಿಮಗೆ ಬರುತ್ತೆ ಅಂತಾನೆ ಹೇಳ್ಬಹುದು. 8ನೇ ತಾರೀಕು ಅಥವಾ 9ನೇ ತಾರೀಕು ನಿಮಗೆ 8th ಅಥವಾ 9th ನಿಮಗೆ ಖಂಡಿತವಾಗ್ಲೂ ಕೂಡ 4th ಮೆರಿಟ್ ಲಿಸ್ಟ್ ಅಪ್ಡೇಟ್ ಇದ್ರೆ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಕಟ್ ಆಫ್ ಎಷ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಆಕ್ಚುಲ್ ಆಗಿ ಲೋಯೆಸ್ಟ್ ಕಟ್ ಆಫ್ 90 ಆಗಿರ್ಬೋದು. ಇದು ಫೈನಲ್ ಮೆರಿಟ್ ಲಿಸ್ಟ್ ಆಗಿರುತ್ತೆ. ಸೊ ಹಾಗಾಗಿನೇ ನನ್ನ ಪ್ರಕಾರ ಅವರು 70ಗೂ ಕೂಡ ಸೆಲೆಕ್ಷನ್ ಆಗ್ಬೋದು, ಹೇಳಕ್ಕಾಗಲ್ಲ. ತುಂಬಾ ರೇರ್ 70-60 ಎಲ್ಲ ಆಗೋದು ತುಂಬಾ ರೇರು. ಬಟ್ ಒಂದೇ ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ 58 ಒಬ್ಬರದಾಗಿತ್ತು. ಸೊ ಹಂಗಾಗಿ ಅದೇನು ಗ್ಲಿಚ್ಚೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದಾಗ ಗೊತ್ತಾಗುತ್ತೆ. ಸೊ ಅದು ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಸೊ ಅದ್ರ ಮೇಲೆ ಗೊತ್ತಾಗುತ್ತೆ, ನೋಡೋಣಂತೆ. ಇವಾಗ 4th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ. ನೆಕ್ಸ್ಟ್ ವೀಕು ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಟ್ ಆಫ್ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಜೈ ಹಿಂದ್, ವಂದೇ ಮಾತರಂ.